ಎಲ್ಲರಿಗೂ ವಂದನೆಗಳು. ಈ ದಿನ ನಾವು ದೇವಿ ಮಹಾತ್ಮೆಯ 5ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ರಸಿಲೋಮ ವದೆ ಪ್ರಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವಾರ್ತಿಹಾರಿಣೆ ತ್ರಲೋಕ್ಯವಾಸಿನಾಮೀಡ್ಯೆ ಲೋಕಾನಾಂ ವರದಾಭವ. ರಾಕ್ಷಸ ಸೈನ್ಯವು ಯುದ್ಧದಲ್ಲಿ ನುಚ್ಚು ನೂರಾದದ್ದನ್ನು ಗಮನಿಸಿ ಸೇನಾಧಿಪತಿಯಾದ ರಸಿಲೋಮನು ಕೋಪದಿಂದ ಕೆಂಡವಾದನು. ಅವನ ಕಣ್ಣುಗಳಲ್ಲಿ ಕಿಡಿಕಾರುತ್ತಾ, ನಮ್ಮ ಸೈನ್ಯವನ್ನು ನಾಶ ಮಾಡಿದ ಈ ದುಷ್ಟ ಹೆಂಗಸನ್ನು ನಾಶ ಮಾಡುತ್ತೇನೆ ಎಂದು ಭಯಂಕರವಾಗಿ ಗರ್ಜಿಸುತ್ತಾ ತನ್ನ ದೊಡ್ಡ ಬಿಲ್ಲಿಗೆ ಬಾಣ ಹೂಡಿ ದೇವಿಯನ್ನು ಮುತ್ತಿದನು. ಬಾಣಗಳೆಲ್ಲ ದೇವಿಯ ಮೇಲೆ ಬಾಣ ಸುರಿದರು. ರಸಿಲೋಮನ ಬಾಣಗಳು ಎಲ್ಲ ಕಡೆ ಕವಿದು ಎಲ್ಲೆಲ್ಲೂ ಕತ್ತಲು ಮುಸುಕಿತು. ದೇವಿಯು ಆ ಬಾಣಗಳನ್ನು ಕ್ಷಣಾರ್ಧದಲ್ಲಿ ಕತ್ತರಿಸಿ ಹಾಕಿದಳು. ಒಂದರ ಹಿಂದೊಂದು 50 ರಥಗಳು ಕ್ರಮವಾಗಿ ದೇವಿಯಿಂದ ಪುಡಿಪುಡಿಯಾಯಿತು. ರಸಿಲೋಮನು, ನೀನು ನಿಜವಾಗಿಯೂ ಸಾಮಾನ್ಯ ಹೆಂಗಸಲ್ಲ. ಸೋಮಾರಿಗಳಾದ ದೇವತೆಗಳು ನಿನ್ನೊಬ್ಬಳನ್ನೇ ಇಲ್ಲಿಗೆ ಕಳುಹಿಸಿದ್ದಾರೆ. ಪಾಪ, ಬದುಕಿಕೋ, ಹೋಗು, ಹೆಣ್ಣನ್ನು ನಾನು ಕೊಲ್ಲುವುದಿಲ್ಲ ಎಂದನು. ದೇವಿಯು ಆ ರಕ್ಕಸನ ಮಾತನ್ನು ಕೇಳಿ, ರಸಿಲೋಮ, ಎಲ್ಲ ದೇವತೆಗಳು ಪ್ರತಿನಿಧಿಯಾಗಿ ನಿನ್ನನ್ನು ಕೊಲ್ಲಲೆಂದೇ ಇಲ್ಲಿಗೆ ಬಂದಿದ್ದೇನೆ. ಯುದ್ಧಕ್ಕೆ ಬಾ ಎಂದು ಅವನ ಮೇಲೆ ಬಾಣವನ್ನು ಪ್ರಯೋಗಿಸಿದಳು. ದೇವಿಯ ಕಾಲಾಂತಕವಾದ ಬಾಣಗಳು ಆ ರಕ್ಕಸನ ಬಿಲ್ಲು, ರಥ, ಸಾರಥಿ, ಗಜ, ಅಶ್ವಗಳನ್ನು ನಾಶಪಡಿಸಿತು. ಆ ದೈತ್ಯನ ಎದೆಯೊಡೆದು ರಕ್ತವು ಹರಿಯಿತು. ಆದರೂ ಧೈರ್ಯಗೆಡದ ಆ ದುಷ್ಟ ದೈತ್ಯನು ಗದಾಯುದ್ಧಕ್ಕೆ ಮೊದಲು ಮಾಡಿದನು. ಅವನ ಬೃಹತ್ ಗದೆಯ ಸಪ್ಪಳದಿಂದ ಬ್ರಹ್ಮಾಂಡವೇ ನಡುಗಿತು. ಸಾಗರವು ಅಲ್ಲೋಲ ಕಲ್ಲೋಲವಾಯಿತು. ಆದರೆ ಆ ಗದೆಯನ್ನು ದೇವಿಯು ಲೀಲಾಜಾಲವಾಗಿ ಕತ್ತರಿಸಿ ಹಾಕಿದಳು. ಕೂಡಲೇ ಎಚ್ಚೆತ್ತ ರಸಿಲೋಮನು ಶೂಲವನ್ನು ಕೈಗೆತ್ತಿಕೊಂಡು, ಇದನ್ನು ಎದುರಿಸು ನೋಡೋಣ, ಹೆಣ್ಣೆಂದು ನಿನ್ನನ್ನು ಸುಮ್ಮನೆ ಬಿಟ್ಟೆ, ಇನ್ನೂ ಸಾಧ್ಯವಿಲ್ಲ ಎಂದು ದೇವಿಯ ಮೇಲೆ ತನ್ನ ಶೂಲವನ್ನು ಎಸೆದನು. ಬೆಂಕಿಯ ಕಿಡಿಗಳನ್ನು ಹುರುಳುತ್ತಿದ್ದ ಆ ಶೂಲವನ್ನು ದೇವಿಯು ತನ್ನ ಒಂದೇ ಬಾಣದಿಂದ ಚೂರು ಚೂರು ಮಾಡಿ ರಸಿಲೋಮನ ಕವಚವನ್ನು ಭೇದಿಸಿದಳು. ಆ ದೈತ್ಯನು ಮೂರ್ಛೆ ಹೋದನು. ಕೂಡಲೇ ಉಳಿದ ರಾಕ್ಷಸ ಸೈನ್ಯವು ದೇವಿಯ ಮೇಲೆ ಮುತ್ತಿಗೆ ಹಾಕಿತು. ತನ್ನ ಅಮೋಘ ಚಕ್ರದಿಂದ ಆ ಮಹಾಸೈನ್ಯವನ್ನು ಆಕೆಯು ಕ್ಷಣಾರ್ಧದಲ್ಲಿ ತರಿದು ಹಾಕಿದಳು. ಆಕೆಯ ವಾಹನವಾದ ಸಿಂಹವು ತನ್ನ ಉಗುರಿನಿಂದಲೇ ಹಲವಾರು ಆನೆ, ಕುದುರೆ, ಸೈನಿಕರನ್ನು ಕೊಂದು ಹಾಕಿತು. ರಕ್ತಪ್ರವಾಹವು ನಿರಂತರವಾಗಿ ಹರಿಯಿತು. ಮೂರ್ಛೆಯಿಂದ ಎಚ್ಚೆತ್ತ ರಸಿಲೋಮನು ಭಯಂಕರವಾಗಿ ಗರ್ಜಿಸುತ್ತಾ ತನ್ನ ಶಕ್ತಾಯುಧವನ್ನು ಪ್ರಯೋಗಿಸಿದನು. ಅದರಿಂದ ಹೊರಟ ಕಿಡಿಗಳು ಸ್ವರ್ಗಕ್ಕೆ ಕಿಚ್ಚು ಹಚ್ಚಿತು. 10 ದಿಕ್ಕುಗಳಲ್ಲಿಯೂ ಕತ್ತಲೆಯ ಆವರಿಸಿಕೊಂಡಿತು. ಆಗ ಪರದೇವತೆಯು ಆ ಶಕ್ತಾಯುಧವನ್ನು ನಗುತ್ತಾ ಸ್ವೀಕರಿಸಿ ಅದರಿಂದಲೇ ರಾಕ್ಷಸನನ್ನು ಹೊಡೆದಳು. ಆ ಶಕ್ತಿಯೂ ಕೂಡಲೇ ರಾಕ್ಷಸನ ಎದೆಯನ್ನು ಸೀಳಿ ಮತ್ತೆ ದೇವಿಯ ಕೊರಳ ಹಾರವಾಗಿ ಶೋಭಿಸಿತು. ರಸಿಲೋಮನು ಭೂಮಿಯ ಮೇಲೆ ಸತ್ತು ಬಿದ್ದನು. ದೇವತೆಗಳು ಹರ್ಷೋದ್ಗಾರ ಮಾಡಿದರು. ರುದಗ್ರಾಸುರ ಸಂಹಾರ. ರಸಿಲೋಮನು ಹತನಾದ ಮೇಲೆ ಅವನ ಪ್ರಾಣ ಸ್ನೇಹಿತನಾದ ರುದಗ್ರನು ಬಗೆ ಬಗೆಯ ಆಯುಧಗಳನ್ನು ಹಿಡಿದು ಶಾಂಭವಿಯ ಮೇಲೆ ಪ್ರಯೋಗಿಸಿದನು. ಮಹಾಲಕ್ಷ್ಮಿ ಸ್ವರೂಪಳಾದ ದೇವಿಯು ಮೇಘಾಸ್ತ್ರದಿಂದ ಆ ಬಾಣಗಳನ್ನು ಕೊಚ್ಚಿಹಾಕಿ ಮತ್ತೆ ಬಂದ ರಾಕ್ಷಸರ ಮೇಲೆ ಧಾವಿಸಿದಳು. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ರುದಗ್ರನ ಸೈನ್ಯವು ತಂಡೋಪತಂಡವಾಗಿ ಹತವಾಗಿ ಯಮಲೋಕವನ್ನು ಸೇರಿಕೊಂಡರು. ದೇವಿಯ ಅಮೋಘ ಪ್ರತಾಪವನ್ನು ಕಂಡ ರುದಗ್ರನು, ನಮಗೆ ದೇವತೆಗಳಿಂದ ಎಂದೂ ಸೋಲುಂಟಾಗಿಲ್ಲ, ಆದರೆ ಈ ಅದ್ಭುತ ಶಕ್ತಿಯ ಹೆಂಗಸು ಯಾರಿರಬಹುದು ಎಂದುಕೊಳ್ಳುತ್ತಾ, ಹೇ ದೇವಿ, ನಿನ್ನ ಹೆಸರೇನು? ನೀನು ದೈತ್ಯ ಸೈನ್ಯವನ್ನು ಏಕೆ ಕೊಂದೆ ಎಂದು ಪ್ರಶ್ನಿಸಿದನು. ದೇವಿಯು ನಸುನಕ್ಕು, ದೈತ್ಯನೇ, ನಾನು ಮಹಾಲಕ್ಷ್ಮಿ. ಕಾಲಾತೀತಳಾದ ನನ್ನ ಲೀಲೆಯಿಂದಲೇ ಈ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಲಯಗಳು ನಡೆಯುತ್ತವೆ. ಹರಿಹರರು ನನ್ನ ಮಕ್ಕಳು, ದೇವತೆಗಳು ನನ್ನ ಸೇವಕರು. ಅವರ ಪ್ರಾರ್ಥನೆಯಂತೆ ಮಹಿಷಾಸುರನ ಸಂಹಾರವನ್ನು ಮಾಡಲೆಂದೇ ನಾನು ಬಂದಿದ್ದೇನೆ ಎಂದಳು. ರುದಗ್ರನು ಗಹಗಹಿಸಿ ನಕ್ಕು, ಮಹಿಷಾಸುರನನ್ನು ಬಿಟ್ಟು ಬೇರೆ ದೇವರಿದ್ದಾನೆಯೇ? ತ್ರಿಮೂರ್ತಿಗಳನ್ನೇ ಲೆಕ್ಕಿಸದ ನಮಗೆ ನಿನ್ನಿಂದೇನಾಗಬೇಕು ಎಂದನು. ತಕ್ಷಣವೇ ತನ್ನ ಹರಿತವಾದ ಬಾಣಗಳನ್ನು ದೇವಿಯ ಮೇಲೆ ಪ್ರಯೋಗಿಸಿದನು. ಆಕೆಯ ಪಿನಾಕಾಸ್ತ್ರವು ಅವನ ಬಾಣ, ರಥ, ಆನೆ, ಅಶ್ವಗಳನ್ನು ಕ್ಷಣಮಾತ್ರದಲ್ಲಿ ಸುಟ್ಟಿತು. ರುದಗ್ರನ ಕೋಪವು ಮಿತಿಮೀರಿತು.
ತನ್ನ ಅಪ್ರತಿಮವಾದ ಶೂಲವನ್ನು ಕೈಗೆತ್ತಿಕೊಂಡು ದೇವಿಯ ಮೇಲೆ ಪ್ರಯೋಗಿಸಿದನು. ಅವನ ದೇಹವೆಲ್ಲವೂ ಬೆಂಕಿಯಂತೆ ಉರಿಯಿತು. ದೇವತೆಗಳು ಭೀತರಾಗಿ ಅತ್ತಿತ್ತ ಓಡಿದರು. ಅವರಿಗೆ ಅಭಯಪ್ರದವಾದ ದೇವಿ ತನ್ನ ಶೂಲದಿಂದ ಆ ದೈತ್ಯನ ಕೈಗಳನ್ನು ಕತ್ತರಿಸಿದಳು. ಆಗ ರುದ್ರನು ಸಂಮೋಹನ ಅಸ್ತ್ರವನ್ನು ಪ್ರಯೋಗಿಸಿದನು. ಆದರೆ ಆ ಅಸ್ತ್ರದಿಂದ ಇಡೀ ದೈತ್ಯ ಸೈನ್ಯವೇ ನಿದ್ರಾವಶವಾಯಿತು. ಅವನ ಸಂಮೋಹನಾಸ್ತ್ರವು ದೇವಿಯನ್ನು ಮೋಹಿಸಲು ವಿಫಲವಾಯಿತು. ಅದನ್ನು ಹಿಂತೆಗೆದುಕೊಂಡಾಗ ರಾಕ್ಷಸರಿಗೆ ಎಚ್ಚರವಾಯಿತು. ಆಗ ಆ ದೈತ್ಯನು ಶಾಂಭವಸ್ತ್ರವನ್ನು ಪ್ರಯೋಗಿಸಿದನು. ಶಾಂಭವಸ್ತ್ರದ ಫಲವಾಗಿ ಕೋಟಿ ಕೋಟಿ ಸಂಖ್ಯೆಯ ಮಹಿಷಾಸುರರು, ರುದ್ರರು, ಕಾಡು ಪ್ರಾಣಿಗಳು ಹುಟ್ಟಿಕೊಂಡು ಎಲ್ಲ ಕಡೆ ಉತ್ಪಾತಗಳುಂಟಾದವು. ದೇವತೆಗಳು ಹೆದರಿ ಹಾಹಾಕಾರ ಮಾಡಿದರು. ಆಗ ದೇವಿಯು ಒಂದು ಕಬ್ಬಿಣದ ಸರಳನ್ನು ಮಂತ್ರಪ್ರಯೋಗ ಮಾಡಿ ಉಪಯೋಗಿಸಲು ಆ ಉತ್ಪಾತಗಳೆಲ್ಲವೂ ಮಾಯವಾಯಿತು. ಶಾಂಭವಾಸ್ತ್ರವು ನಿಷ್ಫಲವಾಯಿತು. ಕುಪಿತನಾದ ರಾಕ್ಷಸನು ತನ್ನ ಗದೆಯನ್ನು ತೆಗೆದುಕೊಂಡು ದೇವಿಯ ಮೇಲೆ ನುಗ್ಗಿದನು. ಕೂಡಲೇ ದೇವಿಯು ಅವನ ತಲೆಯನ್ನು ಕತ್ತರಿಸಿದಳು. ಆ ದೈತ್ಯನ ತಲೆಯೇ ಗದೆಯನ್ನು ಹಿಡಿದು ಮತ್ತಷ್ಟು ಕಾಲ ಹೋರಾಡಿತು. ನಂತರ ಅವನ ಪ್ರಾಣಪಕ್ಷಿಯು ಹಾರಿಹೋಯಿತು. ರಣರಂಗವೆಲ್ಲ ರಾಕ್ಷಸ ಸೈನ್ಯದ ರಕ್ತ, ಮಾಂಸ, ಮೇಧಸ್ಸುಗಳಿಂದ ತುಂಬಿ ವರ್ಣರಂಜಿತವಾಯಿತು. ಆಗ ಹರ್ಷಚಿತ್ತರಾದ ದೇವತೆಗಳು ಜಯಕಾರ ಮಾಡಿದರು. ಎಂಬಲ್ಲಿಗೆ ದೇವಿ ಮಹಾತ್ಮೆಯ ರಸಿರ್ಲೋಮ ನಿರುದ್ರಗ್ರ ವಧೆ ಎಂಬ 5ನೇ ಅಧ್ಯಾಯವು ಸಂಪೂರ್ಣವಾಯಿತು. ಎಲ್ಲರಿಗೂ ವಂದನೆಗಳು.